ನಮಸ್ಕಾರ ವೀಕ್ಷಕರೇ, ಎನ್ಎ ಟೈಮ್ಸ್ಗೆ ಸ್ವಾಗತ. ಅಮೆರಿಕನ್ ಗಗನಯಾತ್ರಿಯಾಗಿ ಸುನಿತಾ ವಿಲಿಯಂ ಯುನೈಟೆಡ್ ಸ್ಟೇಟ್ ನೌಕಾಪಡೆಯ ಅಧಿಕಾರಿಯಾಗಿ ಈಗಾಗಲೇ ಹೆಚ್ಚು ಬಾಹ್ಯಾಕಾಶ ನಡಿಗೆ ಮಾಡಿದ ದಾಖಲೆಯನ್ನ ಹೊಂದಿದ್ದಾರೆ. ಹೀಗೆ ಹಲವಾರು ದಂಡಯಾತ್ರೆ ಕೈಗೊಂಡ ಸುನಿತಾ ವಿಲಿಯಂಗೆ ಒಂದು ಸಂಕಷ್ಟ ಎದುರಾಗಿದೆ. ಏನೇ ಸಂಕಷ್ಟ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿಯಾದ ಸುನಿತಾ ವಿಲಿಯಂ ನೀಪಾಂಡ್ಯ ಎಂಬಲ್ಲಿ ಸೆಪ್ಟೆಂಬರ್ 19, 1965ರಲ್ಲಿ ಜನಿಸಿದ್ರು. ಯುನೈಟೆಡ್ ಸ್ಟೇಟ್ ನೌಕಾಪಡೆಯ ಅಧಿಕಾರಿಯಾಗಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಮಾಡಿದ ದಾಖಲೆಯನ್ನ ಇವರು ಹೊಂದಿದ್ದಾರೆ. ವಿಲಿಯಮ್ಸ್ ಅವರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಕ್ಸ್ಪೆಡಿಷನ್ 14 ಮತ್ತು ಎಕ್ಸ್ಪೆಡಿಷನ್ 15ರ ಸದಸ್ಯರಾಗಿ ನಿಯೋಜಿಸಲಾಗಿತ್ತು. 2012ರಲ್ಲಿ ಅವರು ಎಕ್ಸ್ಪೆಡಿಷನ್ 32ರಲ್ಲಿ ಫ್ಲೈಟ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರು ಮತ್ತು 2024ರಲ್ಲಿ ಅವರು ಬೋಯಿಂಗ್ ಸ್ಟಾರ್ ಲೈನರ್ನ ಮೊದಲ ಸಿಬ್ಬಂದಿ ಮಿಷನ್ ಬೋಯಿಂಗ್ ಕ್ರೂಡ್ ಫ್ಲೈಟ್ ಟೆಸ್ಟ್ ನಲ್ಲಿ ISSಗೆ ಮರಳಿದ್ರು. ವಿಲಿಯಮ್ಸ್ ಆಗಸ್ಟ್ 1998ರಲ್ಲಿ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ತನ್ನ ಗಗನಯಾತ್ರಿಯಾಗಿ ಅಭ್ಯರ್ಥಿ ತರಬೇತಿಯನ್ನ ಪ್ರಾರಂಭಿಸಿದ್ರು. 14 ಮತ್ತು 15 ದಂಡಯಾತ್ರೆಗಳೊಂದಿಗೆ ಏಪ್ರಿಲ್ 16, 2007ರಂದು ಅವರು ಬಾಹ್ಯಾಕಾಶದಲ್ಲಿ ಯಾವುದೇ ವ್ಯಕ್ತಿಯಿಂದ ಮೊದಲ ಮ್ಯಾರಥಾನ್ ಅನ್ನ ಓಡಿಸಿದ್ರು. ವಿಲಿಯಮ್ಸ್ 2007ರ ಬೋಸ್ಟನ್ ಮ್ಯಾರಥಾನ್ಗೆ ಪ್ರವೇಶಿಸಿದವರಾಗಿ ಪಟ್ಟಿ ಮಾಡಲ್ಪಟ್ಟರು ಮತ್ತು ದೂರವನ್ನ 4 ಗಂಟೆ 24 ನಿಮಿಷಗಳಲ್ಲಿ ಪೂರ್ಣಗೊಳಿಸಿದ್ದರು. ಹೀಗೆ ಹಲವಾರು ಬಾರಿ ಬಾಹ್ಯಾಕಾಶಕ್ಕೆ ಪಯಣಿಸಿದ ಈ ಸಾಧಕಿಗೆ ಸಂಕಷ್ಟ ಎದುರಾಗಿದೆ ನೋಡಿ. ಹೌದು, ಇದೇ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದ ಭಾರತ ಮೂಲದ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಅವರು ಮರಳಿ ಭೂಮಿಗೆ ಬರುವುದು ಅನುಮಾನ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಕ್ಷೆಯಲ್ಲಿರುವ ಬಾಹ್ಯಾಕಾಶ ಪ್ರಯೋಗಾಲಯದಲ್ಲಿ 8 ದಿನಗಳನ್ನ ಕಳೆಯಲು ಗಗನಯಾತ್ರಿಗಳು ನಿರ್ಧರಿಸಿದ್ರು. ಈ ಸಂಬಂಧವಾಗಿ ಅವರು ಜೂನ್ 6ರಂದು ISS ಅನ್ನು ತಲುಪಿದ್ರು. ಪೂರ್ವ ಯೋಜನೆಯಂತೆ ಅವರು ಜೂನ್ 14ರಂದೇ ಭೂಮಿಗೆ ಹಿಂದಿರುಗಬೇಕಿತ್ತು. ಆದರೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದ್ದರಿಂದ ಅವರ ವಾಪಸಾತಿಯನ್ನು ಜೂನ್ 26ಕ್ಕೆ ದೂಡಲಾಗಿತ್ತು. ಆದರೆ ಈಗ ಪುನಃ ಅವರ ವಾಪಸಾತಿಯನ್ನು ಮತ್ತೆ ಮುಂದೂಡಲಾಗಿದೆ. ISSನಿಂದ ಭೂಮಿಗೆ ಹಿಂದಿರುಗಬೇಕಿದ್ದ ಅವರ ವಾಹನದಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದೆ. ಸ್ಟಾರ್ ಲೈನರ್ ಕ್ರ್ಯೂ ಫ್ಲೈಟ್ ಟೆಸ್ಟ್ ಬಾಹ್ಯಾಕಾಶ ನೌಕೆಯನ್ನು ಭೂಮಿಗೆ ವಾಪಸ್ ಕರೆತರುವ ಪ್ರಯತ್ನದಲ್ಲಿದ್ದಾರೆ. ಅಂದುಕೊಂಡಂತೆ ಬಾಹ್ಯಾಕಾಶಯಾನಿಗಳು ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳುವುದು ವಿಳಂಬವಾಗಿದೆ. ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂತಿರುಗಿದಂತಹ ಪರಿಸ್ಥಿತಿ ಬರಲಿದೆಯೇ ಎಂಬ ಆತಂಕ ಎದುರಾಗಿದೆ. ಜೂನ್ 14ರಂದೇ ಅವರು ಹಿಂದಿರುಗಬೇಕಿತ್ತು. ಆದರೆ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದಲ್ಲಿ ಬುಚ್ ವಿಲ್ಮೋರ್ ಎಂಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ರು. ನಿಜವಾದ ಆತಂಕವೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸುನಿತಾ ಹಾಗೂ ವಿಲ್ಮರ್ ಅವರನ್ನ ಭೂಮಿಗೆ ವಾಪಸ್ ಕರೆತಿರುವ ಸ್ಟಾರ್ ಲೈನರ್ ಆಕಾಶ ಕಾಯುದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವುದು ನಿಜ. ಅವುಗಳನ್ನ ಬೇಗನೆ ಸರಿಪಡಿಸಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಅಸಲಿಗೆ ಅದರಲ್ಲಿರುವ ಇಂಧನ 45 ದಿನಗಳಿಗೆ ಸಾಕಾಗುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು. ಆದರೆ ತಾಂತ್ರಿಕ ದೋಷ ಬೇಗನೆ ನಿವಾರಣೆಯಾಗದಿದ್ದರೆ ಇಂಧನ ಖಾಲಿಯಾಗುತ್ತಾ ಹೋಗುತ್ತದೆ. ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಿಗೆ ಇಂಧನ ಖಾಲಿಯಾದರೆ ಅವರು ಭೂಮಿಗೆ ಹಿಂದಿರುಗಲು ಸಾಧ್ಯವಾಗುವುದಿಲ್ಲ ಎನ್ನಲಾಗಿದೆ. ದೂರ ಸಂವೇದಿಯ ಮೂಲಕ ಮಾಡುವಂತ ರಿಪೇರಿಗಳನ್ನ ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ. ಆದರೆ ಒಂದು ರಿಪೇರಿ ಮಾಡಿದರೆ ಮತ್ತೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಅಲ್ಲಿಯೂ ಸಮಸ್ಯೆ ಉಲ್ಬಣವಾಗಿದೆ.
ಹಾಗಾದ್ರೆ ಈ ತಾಂತ್ರಿಕ ದೋಷ ಯಾವಾಗ ಸರಿಯಾಗುತ್ತೆ? ಆದಷ್ಟು ಬೇಗ ವಿಲಿಯಂ ಭೂಮಿಗೆ ಮರಳುತ್ತಾರಾ? ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನ ಮೂಲಕ ನಮ್ಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ NA ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡಿ.